ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ. ತಿರುಪತಿ ಕೋಟಿ ಕೋಟಿ ಹಿಂದೂಗಳ ಪವಿತ್ರ ಕ್ಷೇತ್ರ, ಭೂಮಿ ಮೇಲಿನ ವೈಕುಂಠ ಅಂತಾನೆ ಕರಿತೀವಿ. ಆದರೆ ಇದೀಗ ತಿಮ್ಮಪ್ಪನ ಸನ್ನಿಧಿ ಏನಿದೆ ಹಗರಣಗಳ ಗೂಡಾಗಿ ಬದಲಾಗ್ತಾ ಇದೆ. ದೇವಾಲಯದ ವಿಶೇಷ ಪ್ರಸಾದ ಲಡ್ಡುವಿಗೆ ಬಳಸಿದಂಥ ತುಪ್ಪದಲ್ಲಿ ದನದ ಕೊಬ್ಬು ಬಳಕೆ, ಮತ್ತೊಂದು ಕಡೆ ಡೊನೇಷನ್ ಕಳ್ಳತನ, ಇನ್ನೂ ಮುಂದೆ ಹೋದರೆ ದೇವರ ರೇಷ್ಮೆ ಶಲ್ಯದಲ್ಲೇ ಮೋಸ. ಹೀಗೆ ಈ ಸಾಲು ಸಾಲು ಹಗರಣಗಳ ಬೆನ್ನಲ್ಲೇ ಇದೀಗ ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಬರುವಂಥ ಮತ್ತೊಂದು ದೇವಸ್ಥಾನದಲ್ಲಿ ಸ್ಕ್ಯಾಮ್ ಬಯಲಾಗಿದೆ. ಹೌದು, ಕಲಬೆರಕೆ ತುಪ್ಪ ಕಳಪೆ ರೇಷ್ಮೆ ಶಾಲು ಹಗರಣ ಬಳಿಕ ಮತ್ತೊಂದು ಭಾರೀ ಸ್ಕ್ಯಾಮ್ ನಡೆದಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 50 ಕೆಜಿ ಚಿನ್ನ. ಎಷ್ಟು? 50 ಕೆಜಿ. ಈ 50 ಕೆಜಿ ಚಿನ್ನ ನಾಪತ್ತೆಯಾಯ್ತಾ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಹಾಗಿದ್ರೆ ಕೋಟಿ ಕೋಟಿ ಮೌಲ್ಯದ ಬಂಗಾರ ಯಾರದ್ದೋ ಪಾಲಾಯ್ತಾ? ದೇಗುಲದ ವಿಮಾನ ಗೋಪುರ ನವೀಕರಣ ಸಂದರ್ಭದಲ್ಲಿ ಅಕ್ರಮ ಎಸಗಿದ್ರಾ ಅನ್ನೋ ಗಂಭೀರ ಚರ್ಚೆಯಂತೂ ಇದೀಗ ಶುರುವಾಗಿದೆ. ಹಾಗಿದ್ರೆ ಏನಪ್ಪ ಇದು ಹಗರಣ, ಏನು ಆರೋಪ ಅಂತ ನೋಡ್ತಾ ಹೋದರೆ 2022-23ರ ಅವಧಿಯಲ್ಲಿ ತಿರುಪತಿಯಲ್ಲಿ ಹಗರಣ ನಡೆದಿರುವಂಥ ಆರೋಪ ಕೇಳಿ ಬಂದಿದೆ. 2022-23ರಲ್ಲಿ ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ವಿಮಾನ ಗೋಪುರ ಏನಿದೆ ಅದರ ನವೀಕರಣ ಶುರುವಾಗುತ್ತೆ. 100 ಕೆಜಿ ಚಿನ್ನ ಬಳಸಿ ಶ್ರೀ ಗೋವಿಂದರಾಜಸ್ವಾಮಿ ದೇಗುಲದ ನವೀಕರಣ ಮಾಡೋಕೆ YSRCP ಸರ್ಕಾರ ಅನುಮತಿ ಕೂಡ ಕೊಡ್ತು. ದೇಗುಲದ ಕಳಶ ಹಲವೆಡೆ ಚಿನ್ನದ ತಗಡನ್ನು ಹೊದಿಸೋಕೆ ಪರ್ಮಿಷನ್ ಕೂಡ ನೀಡಲಾಗಿತ್ತು. ಆದ್ರೀಗ 100 ಕೆಜಿ ಚಿನ್ನದ ಬದಲು ಕೇವಲ 50 ಕೆಜಿ ಬಳಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದಿಷ್ಟೇ ಅಲ್ಲ, 30 ವಿಗ್ರಹಗಳನ್ನು ಕೂಡ ನಾಶ ಮಾಡಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ TTD ಸದಸ್ಯರ ಆಗ್ರಹದ ಮೇರೆಗೆ ವಿಜಿಲೆನ್ಸ್ ಕಮಿಟಿ ತನಿಖೆಯನ್ನು ಶುರು ಮಾಡಿದೆ. ಹೌದು, ದೇಗುಲದ ಗೋಪುರಕ್ಕೆ 9 ಪದರಗಳಲ್ಲಿ ಚಿನ್ನದ ಲೇಪನವನ್ನು ಮಾಡಬೇಕಿತ್ತು. ಆದರೆ ಕೇವಲ 2 ಪದರಗಳನ್ನಷ್ಟೇ ಬಳಸಿ ನವೀಕರಣ ಮಾಡಲಾಗಿದೆಯಂತೆ. ಅಂದರೆ ಅಲ್ಲಿಗೆ ಅರ್ಧಕ್ಕೂ ಹೆಚ್ಚು ಪ್ರಮಾಣದ ಬಂಗಾರ ಕಳವು ಮಾಡಲಾಗಿದೆ ಅನ್ನೋದು ಸದ್ಯಕ್ಕಿರೋ ಆರೋಪ. ಈ ಅಕ್ರಮ ಗೊತ್ತಾಗದಂತೆ ಅಂದಿನ TTD ಅಂದರೆ ಆಗಿನ TTD ಅಧ್ಯಕ್ಷ ಸುಬ್ಬಾರೆಡ್ಡಿ ಎಚ್ಚರಿಕೆ ಕೂಡ ವಹಿಸಿದ್ರಂತೆ. ಅಂದಿನ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದಂಥ ಧರ್ಮರೆಡ್ಡಿ ಕೂಡ ಸಹಕಾರ ನೀಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಹೀಗಾಗಿ ಇದರಲ್ಲಿ ಭಾರೀ ಅಕ್ರಮ ನಡೆದಿರೋ ಬಗ್ಗೆ TTD ಆಡಳಿತ ಮಂಡಳಿಗೆ ಒಂದು ಗಾಢವಾದಂಥ ಅನುಮಾನ ಮೂಡ್ತಾ ಇದೆ. ಹಾಗಾಗಿ ಈ ಪ್ರಕರಣದ ತನಿಖೆ ನಡೆಸಬೇಕು ಅಂತ ಸರ್ಕಾರಕ್ಕೆ TTD ಇದೀಗ ಆಗ್ರಹವನ್ನು ಮಾಡಿದೆ. ಇನ್ನು ಇದಿಷ್ಟೇ ಅಲ್ಲ, ಕೆಲ ದಿನಗಳ ಹಿಂದಷ್ಟೇ ಈ ರೇಷ್ಮೆ ಶಾಲು ವಿವಾದ ಬೆಳಕಿಗೆ ಬಂದಿತ್ತು. ರೇಷ್ಮೆ ಶಾಲಿನ ಹೆಸರಲ್ಲಿ ಗುತ್ತಿಗೆದಾರ 100% ಪಾಲಿಸ್ಟರ್ ಶಾಲ್ಗಳನ್ನು ಪೂರೈಸಿದ್ದಾರೆ ಅನ್ನೋದು ಚರ್ಚೆಗೂ ಕೂಡ ಕಾರಣ ಆಗಿತ್ತು. 2015ರಿಂದ 2025ರವರೆಗೆ ಅಂದರೆ ಬರೋಬ್ಬರಿ 1 ದಶಕ. ಈ 1 ದಶಕದಲ್ಲಿ 54 ಕೋಟಿ ರೂಪಾಯಿ ಹಗರಣ ಆಗಿದೆ. 54 ಕೋಟಿ ರೂಪಾಯಿ ಅಂದರೆ ಅದೇನು ಸಾಮಾನ್ಯ ಅಲ್ಲ. ಗುತ್ತಿಗೆದಾರ ಏನಿದ್ದಾನೆ, ಶುದ್ಧ ಮಲ್ಬೆರಿ ರೇಷ್ಮೆ ಉತ್ಪನ್ನಗಳು ಅಂತ ಹೇಳಿ ಬಿಲ್ ಮಾಡಿ ನಿರಂತರವಾಗಿ ಅಗ್ಗದ ಪಾಲಿಸ್ಟರ್ ಶಾಲ್ಗಳನ್ನು ಪೂರೈಸಿದ್ದಾನೆ. ಈ ಒಂದು ಅಕ್ರಮ ವಿಜಿಲೆನ್ಸ್ ವಿಚಾರಣೆ ನಂತರ ಬೆಳಕಿಗೆ ಬಂತು. ಇದು ಇತ್ತೀಚೆಗೆ ಆಯ್ತು ಬಿಡಿ. ಇದಕ್ಕೂ ಮುಂಚೆ ಲಡ್ಡು ವಿವಾದ. ಈ ಲಡ್ಡು ವಿವಾದ ಕೂಡ ಭಾರೀ ಸದ್ದು ಮಾಡಿತ್ತು. ತಿರುಪತಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವಂಥ ಈ ಪವಿತ್ರ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬೆರೆಸಲಾಗಿದೆ ಅಂತ ಆಗಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆರೋಪಿಸಿದ್ರು. ಆಗ ಅವರು ಆರೋಪ ಮಾಡಿದಾಗ ದೇಶಾದ್ಯಂತ ಅವರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರಣೆ. ಆದರೆ ಪ್ರಕರಣದ ತನಿಖೆಯನ್ನು ನಡೆಸಿದ ವಿಶೇಷ ತನಿಖಾ ದಳ ಈ ತಿರುಪತಿಯ ಲಡ್ಡುವಿನಲ್ಲಿ ನಕಲಿ ತುಪ್ಪ ಬಳಕೆಯಾಗಿದೆ ಅನ್ನೋದನ್ನು ದೃಢಪಡಿಸಿತು. ಬಳಿಕ ಈ ಟೆಂಡರ್ ಪ್ರಕ್ರಿಯೆ ಏನಿದೆ ಈ ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದು ಕೂಡ ಗೊತ್ತಾಯಿತು. ಇದೀಗ ವಿಮಾನ ಗೋಪುರ ನವೀಕರಣದಲ್ಲೂ ಭಾರೀ ಪ್ರಮಾಣದ ಗೋಲ್ಮಾಲ್ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಹಾಗಿದ್ರೆ ಇದು ನಿಜವಾ? 50 ಕೆಜಿ ಚಿನ್ನ ಯಾರ ಪಾಲಾಯಿತು? 100 ಕೆಜಿ ಬಳಸಿ ಅಂತ ಹೇಳಿದರೆ ಕೇವಲ 50 ಕೆಜಿ ಚಿನ್ನವನ್ನು ಬಳಸಿ ಗೋಪುರವನ್ನು ನವೀಕರಣ ಮಾಡಿದ್ದು ನಿಜಾನಾ? ಈ ಎಲ್ಲ ಅಂಶಗಳು
ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.